ಭಾರತಾಂಬೆಯ ಹೀನ ಸ್ಥಿತಿಯನ್ನು ಕಣ್ಣು ತೆರೆಯುತ್ತ ನೋಡಿರಿ. ಭಾರತಾಂಬೆಯ ಹೀನ ಸ್ಥಿತಿಯನ್ನು ಕಣ್ಣು ತೆರೆಯುತ್ತ ನೋಡಿರಿ. ಪಾರತಂತ್ರದಿ ಸಿಲುಕಿ ಬಳಲುವ ತಾಯಿಯನ್ನು ನೀವು ಬಿಡಿಸಿರಿ. ಪಾರತಂತ್ರದಿ ಸಿಲುಕಿ ಬಳಲುವ ತಾಯಿಯನ್ನು ನೀವು ಬಿಡಿಸಿರಿ. ಒಮ್ಮೆಯಾದರೂ ದೇಶ ಸೇವೆಯ ಮಾಡಿ ಪುಣ್ಯವ ಪಡೆಯಿರಿ. ಒಮ್ಮೆಯಾದರೂ ದೇಶ ಸೇವೆಯ ಮಾಡಿ ಪುಣ್ಯವ ಪಡೆಯಿರಿ. ಉಮ್ಮಳಿಸುತ್ತಿಹ ಭರತ ಭೂಮಿಯ ಸುಖದ ಯುದ್ಧಕ್ಕೆ ನಡೆಯಿರಿ. ಉಮ್ಮಳಿಸುತ್ತಿಹ ಭರತ ಭೂಮಿಯ ಸುಖದ ಯುದ್ಧಕ್ಕೆ ನಡೆಯಿರಿ. ಭಾರತಾಂಬೆಯ ಹೀನ ಸ್ಥಿತಿಯನ್ನು ಕಣ್ಣು ತೆರೆಯುತ್ತ ನೋಡಿರಿ. ಪಾರತಂತ್ರದಿ ಸಿಲುಕಿ ಬಳಲುವ ತಾಯಿಯನ್ನು ಬಿಡಿಸಿರಿ. ದೇಶ ಸೇವೆಯ ಸಮರಗಾಲಕ್ಕೆ ಪ್ರಾಣ ಹೋದರು ನೋಡದೆ. ದೇಶ ಸೇವೆಯ ಸಮರಗಾಲಕ್ಕೆ ಪ್ರಾಣ ಹೋದರು ನೋಡದೆ. ದೇವ ಕೃಪೆಯನ್ನು ಪಡೆದು ದೇಶವನ್ನು ಉಳಿಸಿಕೊಳ್ಳಲು ನಡೆಯಿರಿ. ದೇವ ಕೃಪೆಯನ್ನು ಪಡೆದು ದೇಶವ ಉಳಿಸಿಕೊಳ್ಳಲು ನಡೆಯಿರಿ. ಭಾರತಾಂಬೆಯ ಹೀನ ಸ್ಥಿತಿಯನ್ನು ಕಣ್ಣು ತೆರೆಯುತ್ತ ನೋಡಿರಿ. ಪಾರತಂತ್ರದಿ ಸಿಲುಕಿ ಬಳಲುವ ತಾಯಿಯನ್ನು ಬಿಡಿಸಿರಿ. ಪಾರತಂತ್ರದಿ ಸಿಲುಕಿ ಬಳಲುವ ತಾಯಿಯನ್ನು ನೀವು ಬಿಡಿಸಿರಿ. 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 ಜಯಣ್ಣಂತೆ ಸುದ್ದಿ? ನಿನ್ನ ರಾತ್ರಿ ಬರ್ತೇನಂತ ನಾಗಪ್ಪನ ಕಡೆಯಿಂದ ಸುದ್ದಿ ಕಳಿಸಿದ್ದ. ಮತ್ತ್ಯಾಕೆ ಬರ್ಲಿಲ್ವೋ? ಅವ ಗ್ಯಾರಂಟಿ ಮನುಷ್ಯ ಅಲ್ಬಿಡು. ಇಂದಿದ್ರ ನಾಳೆ ಮತ್ತೆಲ್ಲೋ ಇರ್ತಾನೆ. ಅಯ್ಯೋ ಪಾಪ ಅವನು ಒಂದು ಬಾಳ್ಯನ ನೆಟ್ಟ ಉಣ್ಣಂಗಿಲ್ಲ, ತಿನ್ನಂಗಿಲ್ಲ, ನಿದ್ದಿಲ್ಲ, ಸುದ್ದಿಲ್ಲ. ಬರ್ಲಿ ಏನ್ ಜೀವನನೋ ಏನೋ. ಅಲ್ರಿ ಆ ಪರಂಗಿ ಮಂದಿ ಅಂತ ಕಿತ್ತು ರಾಣಿ ಚೆನ್ನಮ್ಮಂಗ ಮಣಿಲಿಲ್ಲ. ಇವ್ರಿಗೆಲ್ಲ ಮಣಿತಾರ ಎಲ್ಲೋ ಭ್ರಮ ನಿಂಗ. ಸರಸ್ವತಿ, ಈಗ ಮೊದಲಿನಂಗಲ್ಲ, ಕಾಲ ಬದಲಾಗ್ಯದ. ಎಲ್ಲರೂ ಈ ಹೋರಾಟವನ್ನ ಗಂಭೀರವಾಗಿ ತಗೊಳ್ಳಿಕ್ಕಿತ್ತಾರ. ಗಾಂಧೀಜಿಯವರ ವಿಚಾರಗಳು ಸಮಾಜದ ಮೇಲೆ ಪ್ರಭಾವ ಬೀರ್ಯಾವ. ಹಂಗಾಗಿ ಎಲ್ಲಾ ಜಾತಿ ಮಂದಿನೂ ಈ ಹೋರಾಟದೊಳಗೆ ಬಂದಾರ. ಲಿಂಗಾಯತರು, ಜೈನರು, ಗೌಡರು, ಒಕ್ಕಲಿಗರು, ಮುಸಲ್ಮಾನರು, ಪತ್ತಾರರು, ದಲಿತರು, ಹಿಂಗ ಎಲ್ಲಾರು ಈ ಹೋರಾಟದೊಳಗೆ ಬಂದಾರ. ಹಂಗಾಗಿ ಈ ಹೋರಾಟ ಈಗ ಕೆಲವೇ ಮಂದಿ ಹೋರಾಟ ಆಗಿ ಉಳಿದಿಲ್ಲ, ಇಡೀ ದೇಶದ ಹೋರಾಟ ಆಗ್ಯದ. ಮತ್ತ ಈ ಹೋರಾಟ ಬಹಳ ವೇಗವಾಗಿ ಹರಡಿಕತ್ತದ. ಕಾಡಿನಗಿನ ಬೆಂಕಿ ಹರಡಿದಂಗ. ಯಾವಾಗ ಈ ಹೋರಾಟದ ಬೆಂಕಿ ಆ ಬ್ರಿಟಿಷರನ್ನ ಸುಟ್ಟೋಗಿತ್ತೋ ಗೊತ್ತಿಲ್ಲ. ಹಂಗಾಗಿ ಬ್ರಿಟಿಷರು ಈ ಹೋರಾಟವನ್ನ ಹಗುರಂತ ತಿಳಿದಿಲ್ಲ. ಅದ್ರಲ್ಲೂ ನಮ್ ಜೈನ ಲೀಡರ್ ಅಂದ್ರ ನಂಗಂತೂ ಬಾಳ ಹೆಮ್ಮೆ ಅನ್ಸ್ತದ. ಸುಟ್ಟು ಬರ್ಲಿ ಆ ಕಲ್ಲೂರ್ಕರ್ ಫೌಜ್ದಾರ್ ಕೈಗ ಸಿಗ್ಬಾರ್ದಷ್ಟ. ಅವ ಎಲ್ಲಿ ಸಿಗ್ತಾನ? ನಾಡು ನರಿ ಇದ್ದಂಗವ. ಸಿಗುದಾಗಿದ್ರ ಎಂದೋ ಸಿಗ್ತಿದ್ದ. ಅವ್ರ ಸಲುವಾಗಿ ಕಲ್ಲೂರ್ಕರ್ ಫೌಜ್ದಾರ್ಗ ನೌಕರಿ ಕಳ್ಕೊಳ್ಳೋ ಪರಿಸ್ಥಿತಿ ಬಂದದ. ಹೈರಾಣ ಕುಂತನವ. ಅಕಸ್ಮಾತ್ ಆಗಿ ಯಾರ ಕೇಳಿಸ್ಕೊಂಡ್ರ ಅನಾಹುತ ಆದಿತ್ತು. ನಾ ಅನ್ನಕ್ಕಿಟ್ಬಾರ್ದು. ಎಷ್ಟು ಕಾಳಜಿ ನಿನಗೆ ಅವನ ಮೇಲೆ. ದಿನಾಲು ಬರ್ತಾನಂತ ಊಟ ತೆಗೆದಿಟ್ಟಿರ್ತಿ. ರಾತ್ರಿ ಅಪರಾತ್ರಿ ಒಳಗೆ ಬಂದ್ರು ಎದ್ದು ಊಟಕ್ಕೆ ಹಾಕ್ತಿ. ಗುಂಡಕ್ಕ ಅವನ ಅಕ್ಕ ಆದ್ರು ನೀನ ಅವನ ಖರೆ ಅಕ್ಕ ಅಂತ ಅನಿಸ್ತದ ನೋಡಿ. ನಾನಂತ ನನ್ನ ತಮ್ಮ ಅಂತನ ಅನ್ಕೊಂಡಿದ್ದೀನಿ. ಬ್ಯಾಡ ಅಂತ ಅನ್ಸೋದೇ ಇಲ್ಲ. ಅನ್ನಕ್ಕಿಟ್ಬರ್ತೀನಿ.
ಏನು? ಹೌದ್ರಿ ಸಾಹೇಬ್ರ. ಇವ್ರು ಯಾರಂತ ಗೊತ್ತದೇನೋ? ಇವರು ಕಲ್ಲೂರ್ಕರ್ ಫೌಜ್ದಾರ್ ಸಾಹೇಬರು ಅಂತ ಗೊತ್ತದ. ಬರ್ರಿ ಸಾಹೇಬ್ರ, ಕೂಡ್ರಿ. ಏನ್ ಮಾಡ್ಲಿಕ್ಕತ್ತಿದ್ದೆ? ದಫ್ತರ್ ಬರ್ಲಿಕ್ಕೆ ಎತ್ತಿದ್ರಿ. ಡಾಕ್ಟರ್, ಅಂದ್ರ ನೀನು ಸರ್ಕಾರಿ ನೌಕರ ಅಂದಂಗ. ಹೌದ್ರಿ ಸಾಹೇಬ್ರ, ಸರ್ಕಾರ ನನ್ನ ಈ ಊರಿನ ಶಾನುಭೋಗ್ ಅಂತ ನೇಮಕ ಮಾಡಿದ್ರಿ. ಶಾನುಭೋಗ್ ಅಂತ ನೇಮಕ ಮಾಡಲ್ಲ. ನಾ ಹೇಳ್ತೇನೆ ಸಾಹೇಬ್ರ ನಿಮ್ಗೆ. ಶಟ್ ಅಪ್. ನಾಚಿಕೆ ಆಗುದಿಲ್ಲ ನಿನಗ ಹೀಗೆ ಹೇಳಲಿಕ್ಕೆ? ಇದ್ರಾಗ ನಾಚುವಂತದ್ ಏನೈತ್ರಿ ಸಾಹೇಬ್ರ? ಸರ್ಕಾರಿ ನೌಕರಾಗಿ ಆ ದೇಶದ್ರೋಹಿ ಜಯದೇವ್ ಕುಲಕರ್ಣಿಗೆ ಆಶ್ರಯ ಕೊಟ್ಟಿದೆಯಲ್ಲ, ಇದಕ್ಕಿಂತ ನಾಚಿಕೆಡಿನ ವಿಷಯ ಮತ್ತೇನದ? ಬರೀ ನಾಚಿಕೆಡಿಯ ವಿಷಯ ಅಷ್ಟ ಅಲ್ಲ, ಅಪರಾಧ, ಮಹಾ ಅಪರಾಧ. ನೀ ಮಾಡಿರೋ ಅಪರಾಧಕ್ಕ ನಿನ್ನ ನೀರಿಲ್ಲದ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೇನೆ. ಹೇಳು, ಎಲ್ಲಿದ್ದಾನ ಜಯದೇವ್ ಕುಲಕರ್ಣಿ? ಅವನ್ನ ಹಿಡಿದುಕೊ, ನಿನಗ ಪ್ರಮೋಷನ್ ಕೊಡಿಸ್ತೀನಿ. ಸಾಹೇಬ್ರ, ಜಯಣ್ಣ ನನ್ನ ಸಂಬಂಧಿಕ ಇರಬಹುದು, ಇಲ್ಲಂತ ಅನ್ನಂಗಿಲ್ಲ. ಆದ್ರೆ ಅವ್ರಿಗೆ ಆಶ್ರಯ ಕೊಟ್ಟೀನಿ ಎಂಬುದು ಸುಳ್ಳು. ಸುಳ್ಳು ಬಗಳಬೇಡ. ನಿನಗೆಲ್ಲ ಗೊತ್ತದ, ನನ್ನ ಹತ್ರ ರುಜುವಾತದ. ನಾ ಹೇಳಿದ್ದು ಖರೆ ಅದ ಸಾಹೇಬ್ರ. ಮತ್ತು ಸುಳ್ಳು, ಸುಳ್ಳಿನ ಮ್ಯಾಗ ಸುಳ್ಳು, ಸುಳ್ಳಿನ ಮ್ಯಾಗ ಸುಳ್ಳು. ನಾ ಮನಸ್ಸು ಮಾಡಿದ್ರ ನಿನ್ನ ಶಾನುಭೋಗಿತನ ಕಸಿದುಕೊಳ್ಳಬಹುದು. ಮೈ ಮೇಲೆ ಎತ್ತರ ಇಟ್ಕೊಂಡು ಮಾತಾಡೋ ನನ್ನ ಜೋಡಿ. ಹೌದ್ರಿ ಸಾಹೇಬ್ರ. ಹಂಗಾದ್ರೆ ಹೇಳು, ಎಲ್ಲಿದ್ದ ನಮ್ಮ ಜಯದೇವ್ ಕುಲಕರ್ಣಿ? ಮತ್ತ ಅವ ತಂದಿಟ್ಟಿರೋ ಸೈಕ್ಲೋಸ್ಟೈಲ್ ಅಲ್ಲದ? ಫೌಜ್ದಾರ್ ಸಾಹೇಬ್ರ, ನೀವು ಕೇಳಿದ ಎರಡೂ ವಿಷಯ ನನಗ್ ಗೊತ್ತಿಲ್ಲ. ಮತ್ತ ಸುಳ್ಳು, ನಿನ್ನ ಒದ್ದು ಒಳಗೆ ಹಾಕ್ಬೇಕಾಗ್ತದ. ಫೌಜ್ದಾರ್ ಸಾಹೇಬ್ರ, ನಾ ಸುಳ್ಳು ಹೇಳಂಗಿಲ್ರಿ. ನನ್ನ ಮನೆ ದೇವರು ಯಡೂರು ವಿರೂಪಾಕ್ಷ ಲಿಂಗನಾಣಿರಿ. ಮನೆ ದೇವರ ಮೇಲೆ ಹಾನಿ ಮಾಡಿದ್ರೆ ನೀನೇನು ಬಿಟ್ಟು ಬಿಡ್ತೇನೆ ಅಂತ ತಿಳ್ಕೊಂಡಿದ್ದೀವಿ ಏನು? ಈ ಆಟ ಎಲ್ಲ ನನ್ನ ಮುಂದೆ ನಡೆಯಂಗಿಲ್ಲ. ಇವ್ರು ಖರೆ ಹೇಳಿ ಆಗಿ ಜಯಣ್ಣ ಇಲ್ಲಿಗೆ ಬಂದು ಬಹಳ ದಿವಸ ಆಯ್ತು, ಇವ್ರಿಗೇನು ಗೊತ್ತಿಲ್ಲ. ಇವ್ರು ಯಾರು? ನಡಕ್ ಬಾಯಿ ಹಾಕಿದವರು. ಇವ್ರ ಹೆಸರೇನು? ಇವರು ನಮ್ಮ ಕುಟುಂಬ ರೀ, ಸರಸ್ವತಿ ಅಂತ. ಗಂಡ ಹೆಂಡತಿ ಇಬ್ರು ಕೂಡ ನಾಟಕ ಮಾಡ್ಲಿಕ್ಕತ್ತೀರಿ ಅಂದಂಗ. ಸರಸ್ವತಿ ಬಾರಿ ಹಿಂಡಲ್ಗ ಜೈಲ್ದಾಗ ಹೆಂಗಸಿಗೂ ಜಾಗ ಅದ. ಆ ಜಯದೇವ್ ಕುಲಕರ್ಣಿ ಇಲ್ಲೇ ಎಲ್ಲೋ ಅಡ್ಕೊಂಡು ಕುಂತಾನ. ಅವ ತಂದಿಟ್ಟಿರೋ ಸೈಕ್ಲೋ ಸ್ಟೈಲ್ ಮಷೀನು ನಿಮ್ಮ ಮನಿ ಒಳಗ ಅದ ಅಂತೇಳಿ ನಮಗ ಪಕ್ಕಾ ಮಾಹಿತಿ ಸಿಕ್ಕದ. ಝಡ್ತಿ ಮಾಡಿದ್ರ ಎಲ್ಲ ಹೊರಗೆ ಬೀಳ್ತದ. ಮಾಡ್ರಿ, ಕುಶಾಲ್ ಜಡ್ತಿ ಮಾಡ್ರಿ. ಯಾರ್ ಬೇಡ ಅಂದಾರ? ಖರೆ ಹಕೀಕತ್ ನಿಮಗೆ ಗೊತ್ತಾಗ್ತದ. ದಿಟ್ಟ ಹೆಂಗಸ ಇದ್ದೀನಿ. ಬರೋಬ್ಬರಿ ಹೇಳಿದಿ. ಖರೆ ಹೇಳವ್ರಗ ಕಾಲ ಅಲ್ಲ ಇದು. ಈ ನಾಟಕ ಎಲ್ಲ ನನ್ನ ಮುಂದೆ ನಡೆಯಂಗಿಲ್ಲ. ನೀವಾಗೆ ಹಕೀಕತಿ ಬಾಯ್ ಬಿಟ್ರ ಚಲೋ, ನಿಮ್ಮನ್ನ ಮಾಫ್ ಮಾಡ್ತೀನಿ. ಇಲ್ಲ, ನಾವು ಜಡ್ತಿ ಮಾಡಿದಾಗ ನೀವೇನಾದ್ರೂ ಸಿಕ್ ಹಾಕೊಂಡ್ಬಿಟ್ರಿ ನಿಮ್ಮನ್ನ ಒದ್ದು ಒಳಗೆ ಹಾಕ್ಬೇಕಾಗ್ತದ. ಏನಂತೀರಿ? ರಘುನಾಥ, ನೀವು ಸರ್ಕಾರಿ ನೌಕರ ಅಂತ ಹೇಳಿ ಈ ಸವಲತ್ತನ್ನ ನಾನು ನಿಮ್ಗೆ ಕೊಡ್ಲಿಕ್ಕತ್ತೀನಿ. ಇದ್ರ ಸದುಪಯೋಗ ಪಡ್ಕೊಳ್ರಿ. ಫೌಜ್ದಾರ್ ಸಾಹೇಬ್ರ, ಸತ್ಯ ಒಂದೇ ಇರ್ತದ್ರಿ, ಅದು ಬದಲಾಗುದಿಲ್ಲ. ನಾವು ಖರೆ ಹಕೀಕತ್ ಹೇಳಿವಿ, ಈಗನೂ ಅದು ಬದಲಾಗಿಲ್ಲ. ಆಲ್ ರೈಟ್, ಆಲ್ ರೈಟ್. ಹಂಗಾದ್ರ ಜಡ್ತಿ ಮಾಡ್ಬೇಕಂದಂಗ ಆತು. ಕುಶಾಲ ಮಾಡಬಹುದು ಸಾಹೇಬ್ರ. ಆಲ್ ರೈಟ್. ನಂಬರ್ 23. Yes, sir. ನಂಬರ್ 24. ಆ ಚೇರನ್ನ
ಜಡ್ಗಿ ಶುರು ಮಾಡ್ರಿ. ಕಂಚೆ ಮುಚ್ಚೆ ಕಾಡೆ ಗೂಡೆ ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಅಡಗಿಸಿಕೊಳ್ಳಿ. ಈ ಕಲ್ಲೂರ್ಕರ್ ಫೌಜ್ದಾರ್ ಮುಂದ ಯಾವ ಕನ್ನ ಮುಚ್ಚಾಟನೂ ನಡೆಯಂಗಿಲ್ಲ. ಏನಾದ್ರು ಸಿಕ್ತಾ? ಏನ್ ಸಗಣಿ ಸಿಗಲಿಲ್ಲ. ಸಾಹೇಬ್ರ ಈ ಕಾಗದ ಚೂರು ಸಹಿತ ತೆಗಿಲ್ರಿ. 100% ಯಾರೋ ಇವ್ರಿಗೆ ನಮ್ಮ ಚಲನವಲನದ ಬಗ್ಗೆ ವ್ಯವಸ್ಥಿತವಾಗಿ ಮಾಹಿತಿ ಕೊಡ್ಲಿಕ್ಕತ್ತಾರ. ಹಂಗಾಗಿ ಇವರು ಎಲ್ಲ ತಯಾರಿ ಮಾಡಿಕೊಂಡಾರ. ಇರ್ಲಿ ಇರ್ಲಿ, ಇವ್ರದ್ದು ಪಾರಿಜಾತ ಆಡೋ ಮನೆತನ ಅಲ್ಲೇನೋ. ಚಲೋ ತಂಗ ನಾಟಕ ಕಟ್ಟ್ಯಾರ. ವೆರಿ ನೈಸ್. ಆದ್ರ ರಘುನಾಥರಾವ್, ಇಲ್ಲಿಗೆ ಆಟ ನಿಂತಿಲ್ಲ. ಇಲ್ಲಿಗೆ ಆಟ ನಿಂತಿಲ್ಲ. ಆಟ ಈಗ ಶುರುವಾಗ್ಯದ. ಆಟ ಆಡ್ತಾನಂತ ಆಟ ಆಡೋ ಮಸುಳೆ ಅವಂದು. ಅವ ಕೂತಿ ಕುರ್ಚೆ ಕೆಳಗಿನ ಪ್ರಿಂಟಿಂಗ್ ಮಷೀನ್ ಅದ ಅಂತ ತಿಳಿಲಾರ್ದವ ಏನ್ ಆಟ ಆಡ್ತಾನ ಬಗ್ಲಿ. ಮನೆಯೆಲ್ಲ ಹುಡುಕ್ಯಾಡಿ ಅಲ್ಲಿದ್ದ ಕುರ್ಚೆ ಇಲ್ಲಿ ಹಾಕೊಂಡು ಕೂತ. ಅದ್ರ ಬುಡುಕನ ಪ್ರಿಂಟಿಂಗ್ ಮಷೀನ್ ಅದ ಅಂತ ತಿಳಿಲಿಲ್ಲ ಆ ಖಬರ್ಗೇಡಿಗ. ನೆಲ ಹಸಿ ಕಾಣ್ಬಾರ್ದಂತ ನಾನೇ ರಂಗೋಲಿ ಹಾಕಿದ್ದೆ. ಬಹಳ ಚಲೋ ಮಾಡಿದ್ದಿ ನೋಡು ಮಾಮ. ಬಹಳ ಚಲೋ ಆಯ್ತು ನೋಡ್ರಿ. ನಾನು ಇತ್ತು ಭಾಗದಾಗಿಂದ ಬಂದು ಮನ್ಯಾಗ ಕೂತಿದ್ದೆ. ಎಲ್ಲ ನಡೆಯೋದೆಲ್ಲ ನಾನು ನೋಡಿದೆ, ಎಲ್ಲ ತಿಳ್ಕೊಂಡೆ. ನಾನು ಅವ ಕಣ್ಣ ಮುಚ್ಚೆ ಕಾಡೆ ಊಡಿ ಹಾಡು ಹೇಳಿಕತ್ತಿದ್ದ ಪೊಲೀಸ, ಅವಾಗ ಬಂದು ಕುಂತಿದ್ದೆ. ಈ ಕುರ್ಚಿ ಬುಡಕ್ಕ ಮಷೀನ್ ಉಗಿದದ್ದು ಗೊತ್ತಾಗಲಿಲ್ಲ ಕೊಬ್ಬರಿಗೇಡಿ. ಚಲೋ ಆಯ್ತು ನೋಡ್ರಿ. ಏನ್ ಚಲೋ ಮಂಗ್ಯಾನ್ ಮಾಡಿ ಕಳಿಸಿದ್ಯಾ ಫೌಜ್ದಾರ್ನ. ಮಾಮ, ಇನ್ನ ಈ ಮಷೀನ್ ಇಲ್ಲಿ ಇರೋದು ಬಹಳ ಡೇಂಜರ್. ಇವತ್ತು ರಾತ್ರಿನ ಅದನ್ನ ಬೆಳಗಾವ್ ಕಳಿಸ್ಬೇಕು. ನಾನು ರಾಮಚಂದ್ರ ಲಿಮೆ ಅವ್ರ ಮನೆಯೊಳಗ ವ್ಯವಸ್ಥೆ ಮಾಡಿದ್ದೆ. ನಾನಿನ್ನ ಹೊಂಡ್ತೇನೆ, ಕೆಲಸ ಬಹಳ ಅದಾವ. ನಾಳೆ ಗೋಕಾಕದಾಗ ಸಿಂಧಿ ಗಿಡ ಕಡಿಯೋ ಕಾರ್ಯಕ್ರಮ ಅದ. ಜಾಕಿ ಜಯಣ್ಣ ಜಾಕಿ ಸುಟ್ ಬರ್ಲಿ. ಆ ಕಲ್ಲೂರ್ಕರ್ ಫೌಜ್ದಾರ ಬಾಳ ನಾಲಾಯಕದನ. ನನಗ ಗೊತ್ತು ಸರ್ಸಕ್ಕ, ನೋಡ್ತೀವಿ.